ಇನ್ನು ಸಚಿವ ದಿನೇಶ್ ಗುಂಡೂರಾವ್ ಕೂಡ ಮೈಸೂರಿನಲ್ಲಿ ಹಲವಾರು ವಿಚಾರಗಳನ್ನು ಮಾತಾಡಿದ್ದಾರೆ. ಬಿಜೆಪಿ ಬಗ್ಗೆ ಹರಿಹಾಯ್ದಿದ್ದಾರೆ. ಬಿಜೆಪಿ ಹೆಸರಿಗೆ ಮಾತ್ರ ರಾಮರಾಜ್ಯ ಅಂತ ಹೇಳ್ತಾ ಇರ್ತಾರೆ, ಆದರೆ ಅವ್ರು ಮಾಡೋದೆಲ್ಲವೂ ಕೂಡ ಅಧರ್ಮದ ಕೆಲಸ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಇವತ್ತು ಕಿಡಿಕಾರಿದ್ದಾರೆ. ಪ್ರಧಾನಿ ಮೋದಿ ಪ್ರಧಾನಿ ಆದಾಗಿನಿಂದ ಕೂಡ ಪ್ರಜಾಪ್ರಭುತ್ವದ ಕಗ್ಗೊಲೆ ಶುರುವಾಗಿದೆ, ಸರ್ವಾಧಿಕಾರಿ ಧೋರಣೆ ಎದ್ದು ಕಾಣ್ತಾ ಇದೆ ಅಂತ ಹೇಳಿ ಗುಂಡೂರಾವ್ ಆರೋಪಿಸಿದ್ದಾರೆ. ಅವರ ವಿರುದ್ಧ ಮಾತನಾಡಿದವರನ್ನ ಮುಗಿಸುವಂತಹ ಕೆಲಸ ಆ ಹುನ್ನಾರಗಳು ನಡೀತಾ ಇದೆ. ಬಿಜೆಪಿಯವರೇ ಕೇಂದ್ರದವರನ್ನ ಪ್ರಶ್ನಿಸುವ ಪರಿಸ್ಥಿತಿ ಇಲ್ಲ ಅನ್ನುವಂಥದ್ದನ್ನ ಕೂಡ ಇವತ್ತು ಹೇಳಿದ್ದಾರೆ. ಪ್ರಶ್ನೆ ಮಾಡಿದ್ರೆ ಅವರನ್ನ ಮುಗಿಸುವ ಕೆಲಸ ಆಗತ್ತೆ ಅಂತ ಹೇಳಿ ಕೇಂದ್ರ ಬಿಜೆಪಿ ನಾಯಕರ ವಿರುದ್ಧವೂ ಕೂಡ ಗುಂಡೂರಾವ್ ಗುಡುಗಿದ್ದಾರೆ. ಸುಮ್ಮನೆ ಹೆಸರಿಗೆ ಮಾತ್ರ ರಾಮರಾಜ್ಯ ಜೈ ಶ್ರೀರಾಮ್, ಮಿಕ್ಕಿದೆಲ್ಲ ಪಾಪದ ಕೆಲಸನೇ ಮಾಡೋದವರು. ಬಟ್ ಅದೆಲ್ಲ ಅವರು ಇವತ್ತು ಪ್ರಜಾಪ್ರಭುತ್ವ ಕಗ್ಗೊಲೆ ಅಂತ ಚೀಫ್ ಜಸ್ಟಿಸ್ ಹೇಳಿದ್ದಾರೆ. ಇವತ್ತು ಪ್ರಜಾಪ್ರಭುತ್ವ ಕಗ್ಗೊಲೆ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದರಿಂದನೇ ಪ್ರಾರಂಭ ಆಗೋಗಿದೆ ನಮ್ಮ ದೇಶದಲ್ಲಿ. ನಮಗೆ ವಿರೋಧಿಗಳೇ ಇರಬಾರ್ದು, ವಿರೋಧಿಗಳೆಲ್ಲ ದಮನ ಆಗಬೇಕು, ಇಲ್ಲದೆ ಹೋದರೆ ಶರಣರಾಗಬೇಕು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಎರಡರಲ್ಲಿ ಒಂದು ದಾರಿ ಅವ್ರಿಗೆ, ಅಥವಾ ನಿಮ್ಮನ್ನು ಮುಗಿಸ್ತೀವಿ, ಇಲ್ಲವರು ನಮ್ಮ ಜೊತೆ ಸೇರ್ಕೊಳ್ಳಿ. ಈ ಥರದ ಒಂದು ಮಹಾರಾಷ್ಟ್ರದಲ್ಲಿ ಏನು ಮಾಡಿದ್ರು ನೀವು ನೋಡ್ತಾ ಇದ್ದೀರಾ. ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ದೇಶದಲ್ಲಿ. ಮತ್ತು ಸುಳ್ಳು 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 ಪ್ರತಿ ಒಬ್ಬರನ್ನ ವೈಭವೀಕರಿಸಿ ಏನೋ ಇವ್ರು ಒಬ್ರು ಇಲ್ದೇ ಇನ್ನೇನೂ ಆಗೋದಿಲ್ಲ, ಇವ್ರು ಬರೋಕ್ಕೆ ಮುಂಚೆ ಈ ದೇಶ ಏನೂ ಇರಲಿಲ್ಲ, ಬರಗಾಲ ಬಂದಾಗ ₹1 ಕೊಡೋಕ್ಕೂ ಕೂಡ ಒಂದು ಮಾನವೀಯತೆ ಇಲ್ಲದೆ ಇರ್ತಕ್ಕಂಥ ಸರ್ಕಾರ, ಕೇಂದ್ರ ಸರ್ಕಾರ ಯಾವ ಮುಖ ಇಟ್ಕೊಂಡು ಯಡಿಯೂರಪ್ಪನವರು, ಅಶೋಕ್ನವರು, ವಿಜಯೇಂದ್ರವ್ರು ಮಾತಾಡ್ತಾರೆ? ಯಾವ ಮುಖ ಇಟ್ಕೊಂಡು ಮಾತಾಡ್ತಾರೆ ಅವರು? ನೋಡಿ, ಅಂದರೆ ಅವ್ರಿಗೆ ಅವ್ರ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೂ ಕೂಡ ಧೈರ್ಯ ಇಲ್ಲ ಅಲ್ಲ ಅವ್ರಿಗೆ. ಮಾತಾಡಿದ್ರೆ ಅವ್ರನ್ನ ಮುಗಿಸ್ಬಿಡ್ತಾರೆ. ಬಿ ಜೆ ಪಿಯವರಿಗೆ ಬಿ ಜೆ ಪಿ ಮುಖಂಡರುಗಳಿಗೆ ಕೇಂದ್ರದ MP ನಮ್ಮ ಪ್ರಧಾನಮಂತ್ರಿ ಆಗಿರ್ಬೋದು, ಅದು ಕೇಂದ್ರದ ಮುಖಂಡರುಗಳಿಗೆ ಮಾತನಾಡತಕ್ಕಂಥ ಧೈರ್ಯ ಇಲ್ಲ. ಯಾಕಂತ ಹೇಳಿದ್ರೆ ಏನಾದರೂ ಮಾತನಾಡಿದ್ರೆ ಅವರನ್ನೇ ಮುಗಿಸ್ಬಿಡ್ತಾರೆ. ಸೊ ಪಾಪ ಅವ್ರು ಏನು ಮಾಡ್ತಾರೆ, ಭಯಭೀತರಾಗಿ ನಮ್ಮ ಮೇಲೆ ಬೀಳ್ತಾರೆ ಹೊರತು ಅಲ್ಲಿ ಹೋಗಿ ಏನು ಕೂಡ ಮಾತಾಡೋಕ್ಕಾಗಲ್ಲ. ಇನ್ನು ಮುಂದುವರೆದು ಮಾತನಾಡಿದಂತಹ ದಿನೇಶ್ ಗುಂಡೂರಾವ್ ಲೋಕಸಭೆಯಲ್ಲಿ ಸಚಿವರು ಸ್ಪರ್ಧೆ ಮಾಡಿದ್ರೆ ತಪ್ಪೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ನಾವು ಚಾಚು ಚಪ್ಪತೆ ಪಾಲಿಸ್ತೀವಿ, ಹೈಕಮಾಂಡ್ ಹೇಳಿದ ಮೇಲೆ ಸ್ಪರ್ಧೆ ಮಾಡಲೇಬೇಕು ಅಂತ ಮೈಸೂರಿನಲ್ಲಿ ದಿನೇಶ್ ಗುಂಡೂರಾವ್ ಮಾಹಿತಿನ ಕೊಟ್ಟಿದ್ದಾರೆ. ಲೋಕಸಭೆಯಲ್ಲಿ ಸಚಿವರು ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ. ಆಂತರಿಕವಾಗಿ ಚರ್ಚೆ ಬಗ್ಗೆ ಬಹಿರಂಗವಾಗಿ ಹೇಳೋಕೆಲ್ಲ ಆಗೋದಿಲ್ಲ. ಇದು ಒಳ್ಳೆಯ ಬೆಳವಣಿಗೆ ಅಂತ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ. ಲೋಕಸಭೆಯಲ್ಲಿ ಸಚಿವರು ಸ್ಪರ್ಧೆ ಮಾಡಿದ್ರೆ ತಪ್ಪೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಏನು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ನಾವು ಅದಕ್ಕೆ ಫಾಲೋ ಮಾಡ್ತೀವಿ. ಹೈಕಮಾಂಡ್ ತೀರ್ಮಾನ ಅದು. ಹೈಕಮಾಂಡ್ ಅವರು ಇಂಥವ್ರು ನಿಂತ್ಕೋಬೇಕು ಅಂತ ಹೇಳಿದ್ರೆ ನಾವು ಹೈಕಮಾಂಡ್ ಅವ್ರು ಪಾಲಿಸಬೇಕು. ಚರ್ಚೆ ಅದೆಲ್ಲ ಆಂತರಿಕ ವಿಚಾರಗಳು. ಚರ್ಚೆ ಏನಾಗುತ್ತೆ ನೋಡೋಣ ಇನ್ನು, ಯಾಕಂದರೆ ಎಲ್ಲ ಚರ್ಚೆಗಳಾಗ್ತಾ ಇದೆ. ಅದು ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಾವೆಲ್ಲ ನಡ್ಕೊಳ್ಬೇಕು. ಏನು ತಪ್ಪು, ಯಾಕೆ ಮಾಡಬಾರ್ದು? ಅದೇನು ತಪ್ಪೇನಿಲ್ಲ. ನೋಡಿ, ಏನು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ನಾವು ಅದಕ್ಕೆ ಫಾಲೋ ಮಾಡ್ತೀವಿ.